ಡಾಕ್ಟರ್, ಈಗ ಹೆಚ್ಚಾಗಿ ನಾವು ವೆರಿಕೋಸ್ ವೇನ್ಸ್ ಕೇಸಸನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಏನು ಲೇಟೆಸ್ಟ್ ಸ್ಟೇಜಸಲ್ಲೇ ಬಂದು ಡಾಕ್ಟರ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ವೆರಿಕೋಸ್ ವೇನ್ಸನ್ನು ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗತ್ತಾ? ಆ್ಯಂಡ್ ಸ್ಟೇಜಸ್ ಇದ್ದರೆ ಎಷ್ಟು ಸ್ಟೇಜಸ್ ಇದೆ ಡಾಕ್ಟರ್? ಸೊ ವ್ಯಾರಿಕೋಸ್ ವೈನ್ಸು ಇನಿಷಿಯಲ್ ಸಿಮ್ಟಮ್ಸ್ ಸೈನ್ಸ್ ಅನ್ನೋದ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಭಾಳ ಜನ ಸ್ಪೈಡರ್ ವೈನ್ಸ್, ಕಣ್ಣಿಗೆ ಸಣ್ಣ ಸಣ್ಣ ವೈನ್ಸು ಇವಾಗ ಕಾಲಲ್ಲಿ ಕಾಣಿಸ್ತಾ ಇರ್ತವೆ. ಅದು ಲೆಸ್ ದ್ಯಾನ್ 2 mm 3 mm ವೈನ್ಸ್ ಬ್ಲೂಯಿಶ್ ಡಿಸ್ಕಲರೇಷನ್ ಥರ ಕಾಣಿಸ್ತಾ ಇರ್ತವೆ. ಇವೆಲ್ಲ ಸ್ಪೈಡರ್ ವೈನ್ಸ್ ಅಂತ ಹೇಳ್ತೀವಿ. ಇದರಿಂದ ಹೆಚ್ಚು ಕಡಿಮೆ ಅಷ್ಟೇನು ನೋವುಗಳು, ಸೈನ್ಸು, ಸಿಮ್ಟಮ್ಸ್ ಇರಲ್ಲ. ಬಟ್ ಇದರಿಂದ ವ್ಯಾರಿಕೋಸ್ ವೈನ್ಸ್, ಅದಕ್ಕೆ ಇದೊಂದು ವ್ಯಾರಿಕೋಸ್ ವೈನ್ಸ್ ಅನ್ನೋದು ಇಟ್ಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಇದೊಂದು ಮುಂದಕ್ಕೆ ಹೋಗ್ತಾ ಇರ್ತದೆ. ಒಂದು ಸ್ಟೇಜಲ್ಲಿರೋದು ಇನ್ನೊಂದು ಸ್ಟೇಜ್ಗೆ ಹೋಗ್ತಾ ಇರ್ತದೆ, ಇನ್ನೊಂದು ಸ್ಟೇಜ್ ಹೋಗ್ತಾ ಇರ್ತವೆ. ಸೊ ಇನಿಷಿಯಲ್ ಸಿಮ್ಟಮ್ಸು ಸೈನ್ಸ್ ಹೆಂಗಿರ್ತವೆ ಅಂದರೆ ಕಾಲಲ್ಲಿ ನೋವು, ಕಾಲಲ್ಲಿ ಸೆಳೆತ, ಕಾಲಲ್ಲಿ ಭಾರ, ಇವೆಲ್ಲ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು, ಇನಿಷಿಯಲ್ ಸಿಮ್ಟಮ್ಸ್ ಇರ್ತವೆ. ಈ ಥರ ಇದ್ದಾಗ ಒಂದು ಸಸ್ಪೆಷನ್ ಇದ್ದರೆ ಆಮೇಲೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾಗತ್ತೆ. ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ ಮೇಲೆ ಯಾವ ಕಾರಣದಿಂದ ಈ ವ್ಯಾರಿಕೋಸ್ ವೇನ್ಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಫಸ್ಟ್ ಯಾವ ಕಾರಣದಿಂದ ಬಂದಿದೆ ಅಂತಲೂ ಗೊತ್ತಾಗುತ್ತೆ. ಸೊ ಈ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡೋ ಮುಂಚೆ ಸ್ಟ್ಯಾಂಡಿಂಗಲ್ಲಿ ಮಾಡಬೇಕಾಗುತ್ತೆ. ಸ್ಟ್ಯಾಂಡಿಂಗಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಗನೆಸ್ಟ್ ಗ್ರಾವಿಟಿ ನಾವು ಪೇಷಂಟ್ ನಿಂತ್ಕೊಂಡಿದ್ದಾಗ ವೀನಸ್ ಡಯಾಮೀಟರ್ಸು ಚೆನ್ನಾಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ. ಇದರಿಂದ ಈ ಒಂದು ಸೂಪರ್ಫಿಷಿಯಲ್ ವೀನಸ್ ಥ್ರೋಂಬೋಸಿಸ್ ಇದೆಯೋ, ಇನ್ಕಾಂಪಿಟೆಂಟ್ ಪರ್ಫರೇಟರ್ಸ್ ಇದೆಯೋ, ಇಲ್ಲ ಡೀಪ್ ವೇನ್ ರಿಫ್ಲಕ್ಸ್ ಇದೆಯೋ, ಇವೆಲ್ಲ ನಮಗೆ ಈ ಒಂದು ಕಲರ್ ಡಾಪ್ಲರ್ನಿಂದ ಗೊತ್ತಾಗುತ್ತೆ. ಸೊ ಇನಿಷಿಯಲ್ ಸಿಮ್ಟಮ್ಸ್ಗೆ ನೋವು, ಸೆಳೆತ, ಕಾಲ್ಭಾರ ಇವೆಲ್ಲ ಇಂಪಾರ್ಟೆಂಟ್. ಅದಾದಮೇಲೆ ಸ್ಟೇಜಸ್ ಬಂದ ತಕ್ಷಣ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಫಸ್ಟ್ ಸ್ಟೇಜ್ ಅಂದ ತಕ್ಷಣ ಈ ವೆರಿಕೋಸ್ ವೇನ್ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಸೆಕೆಂಡ್ ಸ್ಟೇಜಲ್ಲಿ ಕಾಲಲ್ಲಿ ಊತ, ಸ್ವೆಲ್ಲಿಂಗ್. ಯಾಕಂದರೆ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರೋದರಿಂದ ಕಾಲಲ್ಲಿ ಭಾರ, ಕಾಲಲ್ಲಿ ಊತ ಬರ್ತದೆ. ಅದಾದಮೇಲೆ ಸ್ಟೇಜ್ 3ಯಲ್ಲಿ ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇರ್ತದೆ. ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದೆ, ಬೇರೆ ಕಡೆ ಎಲ್ಲೂ ಆಗ್ತಾ ಇಲ್ಲ ಅಂದರೆ ಇದು 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಇದು ಅಂದರೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬಂದು ಕಾಲಲ್ಲೇ ಸೇರ್ಕೊಂಡು ಅಲ್ಲೇ ಇರೋದ್ರಿಂದ ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗ್ತಾ, ಅಂದರೆ ಲೈಪೋಡರ್ಮೋಸ್ಕ್ಲಿರೋಸಿಸ್ ಅಂತ ಮೆಡಿಕಲ್ ಟರ್ಮ್ಸ್ ಅಂತ ಹೇಳ್ತೀವಿ. ಅದರಿಂದ ಭಾಳ ಜನಕ್ಕೆ ನವೆ ಅಂದರೆ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರ್ತದೆ. ಅದು ಲಾಸ್ಟ್ ಸ್ಟೇಜ್ ಬಂದ ತಕ್ಷಣ ಸ್ಟೇಜ್ 4 ಅಂತ ಹೇಳ್ತೀವಿ. ಅದು ಕಾಲಲ್ಲಿ ಊತ ಬರ್ತದೆ. ಕಾಲಲ್ಲಿ ಊತ ಆದಮೇಲೆ ಸ್ಟೇಜ್ 4ಅಲ್ಲಿ ಕಾಲಲ್ಲಿ ಗಾಯ, ಅಲ್ಸರ್ ಆಗೋದು ಯಾಕಂದರೆ ಈ ಚರ್ಮದ ಬಣ್ಣ ಕಪ್ಪಗಾಗಿ ಆಗಿ ಕಾಲಲ್ಲಿ ಊತ ಬಂದುಬಿಟ್ಟು ಒಂದೇ ಸರ್ದಿ ಬರ್ಸ್ಟ್ ಆಗುತ್ತೆ. ಕಾಲಲ್ಲಿ ನಾನ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಾಲಲ್ಲಿ ಗಾಯ ಆಗೋದು ವ್ಯಾರಿಕೋಸ್ ವೇನ್ಸ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್.